ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಸಂಘರ್ಷ ಹಾಗೂ ಸಂಕಷ್ಟದ ವಾತಾವರಣ ನಿರ್ಮಾಣವಾಗಿದೆ. ತಮಿಳುನಾಡಿಗೆ 15 ದಿನಗಳವರೆಗೆ 3,500 ಕ್ಯೂಸೆಕ್ಗಳ ನೀರನ್ನ ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿತ್ತು. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 3,500 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಆದೇಶ ನೀಡಿದೆ. ಹೀಗಾಗಿ ಮುಂದೇನು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹಾಗಾದರೆ ಕಾವೇರಿ ವಿವಾದದ ಇತಿಹಾಸ ಏನು? ಸಂಘರ್ಷಕ್ಕೆ ಪರಿಹಾರ ಸೂತ್ರ ಇಲ್ಲವೇ ಅನ್ನೋದು ಸದ್ಯದ ಪ್ರಶ್ನೆ. ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಹಲವು ದಶಕಗಳ ಇತಿಹಾಸ ಇದೆ. ನೀರು ಹಂಚಿಕೆ ವಿಚಾರವಾಗಿ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಸಂಸ್ಥಾನದ ನಡುವೆ 1892ರಲ್ಲಿ ಮತ್ತು 1924ರಲ್ಲಿ ಒಪ್ಪಂದಗಳು ನಡೆದಿದ್ವು. ಈ ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನದ ಜಲಾಶಯಗಳಲ್ಲಿ ಸಂಗ್ರಹಿಸಿದ್ದ ನೀರನ್ನ ತಮಿಳುನಾಡಿಗೆ ಬಿಡಬೇಕಿತ್ತು. ಒಪ್ಪಂದದ ಪ್ರಕಾರ ನೀರು ಹರಿಸಲು ಅಡ್ಡಿ ಉಂಟಾಗ್ತಾ ಇದ್ದದ್ದು ವಾಡಿಕೆಗಿಂತ ಕಡಿಮೆ ಮಳೆ ಬಂದಾಗ. ವಾಡಿಕೆಗಿಂತ ಹೆಚ್ಚು ಮಳೆಯಾದ್ರೆ ನೀರು ಹರಿಸಲು ಸಮಸ್ಯೆ ಆಗ್ತಿರಲಿಲ್ಲ. ನೀರಿನ ಕೊರತೆ ಉಂಟಾದ್ರೆ ಹಂಚಿಕೆಗೆ ಸಮಸ್ಯೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ವಿವಾದ ಗೊಂದಲಕ್ಕೆ ಕಾರಣವಾಗ್ತಾ ಇತ್ತು. ಮಳೆಯ ಕೊರತೆ ಎದುರಾದ್ರೆ ಯಾವ ರಾಜ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು ಅನ್ನುವ ಸಂಬಂಧ ಯಾವುದೇ ಸೂತ್ರ ನಿಗದಿಯಾಗಲಿಲ್ಲ. ಹೀಗಾಗಿ ಗೊಂದಲ ಇನ್ನೂ ಮುಂದುವರೆದಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಯಷ್ಟು ಮಳೆಯಾದರೆ ಲಭ್ಯ ಇರುವ ನೀರಿನ ಸಂಗ್ರಹದಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ನೀರನ್ನು ಹರಿಸಬೇಕು ಅನ್ನೋ ಬಗ್ಗೆ ತೀರ್ಪು ನೀಡಿತು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಯಷ್ಟು ಮಳೆಯಾದರೆ ವಾರ್ಷಿಕ 740 ಟಿಎಂಸಿ ನೀರು ಲಭ್ಯ ಇರುತ್ತೆ. ಈ ಪೈಕಿ ಕರ್ನಾಟಕದ ಪಾಲು 284.75 ಟಿಎಂಸಿ, ತಮಿಳುನಾಡಿಗೆ 404.25 ಟಿಎಂಸಿ, ಕೇರಳಕ್ಕೆ 30 ಟಿಎಂಸಿ ಹಾಗೂ ಪುದುಚೇರಿಗೆ 7 ಟಿಎಂಸಿ ನೀರನ್ನ ಸರ್ವೋಚ್ಚ ನ್ಯಾಯಾಲಯ ಮರು ಹಂಚಿಕೆ ಮಾಡಿದೆ. ಇದನ್ನ ಎಲ್ಲಾ ರಾಜ್ಯಗಳು ಒಪ್ಪಿಕೊಂಡಿವೆ. ರಾಜ್ಯದ 27 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಸದ್ಯ ಎದುರಾಗಿದೆ. ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಈ ಬಾರಿ ವರುಣ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಣಿಸಿಕೊಂಡಿಲ್ಲ. 3 ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗಿದ್ರೂ ಅಲ್ಲೂ ಅಲ್ಪ ಪ್ರಮಾಣದ ಕೊರತೆ ಇದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಜೂನ್ 1ರಿಂದ ಜುಲೈ 26ರವರೆಗಿನ ಮಾಹಿತಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ. ಈ ಮಾಹಿತಿಯಲ್ಲಿ ಜಿಲ್ಲಾವಾರು ವಿವರಗಳನ್ನು ನೀಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಮಂಡ್ಯ ಸುತ್ತಮುತ್ತ ಭಾಗದಲ್ಲಿ 73 ಮಿಲಿಮೀಟರ್ ಮಳೆಯಾಗಿ 29% ಕೊರತೆ ಉಂಟಾಗಿದೆ. ಮೈಸೂರು ಭಾಗದಲ್ಲಿ 83 ಮಿಲಿಮೀಟರ್ ಮಳೆಯಾಗಿದ್ದು 58% ಕೊರತೆ ಉಂಟಾಗಿದೆ. ಒಟ್ಟು ರಾಜ್ಯದಲ್ಲಿ ಈ ಬಾರಿ ಮಳೆಯ ಕೊರತೆ ಉಂಟಾಗಿದ್ದು ಕಾವೇರಿ ಕಣಿವೆಯ 4 ಜಲಾಶಯಗಳಿಗೆ ಸಂಚಿತ ಒಳಹರಿವು 30 ವರ್ಷಗಳ ಸರಾಸರಿಗಿಂತ 65.86% ಕಡಿಮೆಯಾಗಿದೆ. ಜಲಾಶಯಗಳಲ್ಲಿನ ಪ್ರಸಕ್ತ ನೀರಿನ ಸಂಗ್ರಹ ಕಾವೇರಿ ಜಲಾನಯನ ಪ್ರದೇಶದ ಮುಂಬರುವ ಕುಡಿಯುವ ನೀರು ಹಾಗೂ ಬೆಳೆ ಅಗತ್ಯತೆಗಳನ್ನು ಪೂರೈಸಲು ಕಷ್ಟಕರವಾಗಿದೆ. ನದಿ ಪಾತ್ರ ಮತ್ತು ದಡಗಳು ಒಣಗಿವೆ. ದಡದ ನೀರಿನ ಸಂಗ್ರಹ ಕಡಿಮೆಯಾಗಿದೆ. ಅಲ್ಲದೆ ಅಂತರ್ಜಲ ಮಟ್ಟ ಗಮನಾರ್ಹವಾಗಿ ಕುಸಿದು ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಬಿಳಿಗುಡ್ಲುವಿನಲ್ಲಿ ನಿಗದಿತ 3,500 ಕ್ಯೂಸೆಕ್ಸ್ಗಳ ಹರಿವನ್ನ ಖಚಿತಪಡಿಸಬೇಕಾಗಿದೆ. ಸದ್ಯ ಇದು ಸವಾಲಿನ ಸಂಗತಿಯಾಗಿದೆ. ತಮಿಳುನಾಡಿಗೆ ಪ್ರತಿ ತಿಂಗಳು ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು ಅನ್ನೋ ಬಗ್ಗೆ ನ್ಯಾಯಮಂಡಳಿಯಲ್ಲಿ ನಿಗದಿ ಮಾಡಲಾಗಿದೆ. ನೀರು ಹಂಚಿಕೆ ಮೇಲ್ವಿಚಾರಣೆಯನ್ನ ನಿರ್ವಹಣೆ ಮಾಡುವುದಕ್ಕೆ ಕಾವೇರಿ ನೀರು ಮೇಲ್ವಿಚಾರಣಾ ಪ್ರಾಧಿಕಾರವನ್ನ ರಚನೆ ಮಾಡಲಾಗಿದೆ. ಮಳೆ ಕೊರತೆ ಉಂಟಾದಾಗ ಏನ್ ಮಾಡಬೇಕು ಎಂಬುದನ್ನ ಪ್ರಾಧಿಕಾರ ನಿರ್ಧಾರ ಮಾಡುತ್ತೆ. ಆದರೆ ಈ ಸಂಬಂಧ ನಿರ್ದಿಷ್ಟ ಸೂತ್ರವನ್ನ ನ್ಯಾಯಮಂಡಳಿ ರೂಪಿಸಿಲ್ಲ. ಇದು ಪ್ರಾಧಿಕಾರದ ವಿವೇಚನೆಗೆ ಬಿಡಲಾಗಿದೆ. ಇದು ಸಮಸ್ಯೆ ಮತ್ತು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಸರ್ಕಾರದ ವಾದ ಏನು? ರಾಜ್ಯದಲ್ಲಿ ಮಳೆಗಾಲದಲ್ಲಿ ಜಲಾಶಯಗಳಿಗೆ 36 ಟಿಎಂಸಿ ನೀರು ಬಂದಿದೆ. ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶ 4 ಜಲಾಶಯಗಳಲ್ಲಿ 44 ಟಿಎಂಸಿ ಮಾತ್ರ ಸಂಗ್ರಹವಿದೆ. ನಮಗೆ ಇರುವ ಲಭ್ಯತೆ ನೀರು ಕುಡಿಯುವ ನೀರಿಗೆ ಸಾಕಾಗುತ್ತಿಲ್ಲ. ಹಾಗಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯ ಇಲ್ಲ. ಈ ರೀತಿ ನೀರಿನ ಅಭಾವವನ್ನ ಸರ್ಕಾರ ಮಂಡಿಸಿದೆ. ಪ್ರಸ್ತುತ ಬೆಳವಣಿಗೆಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 3,500 ಕ್ಯೂಸೆಕ್ಸ್ ನೀರನ್ನ ಹರಿಸುವಂತೆ ಆದೇಶವನ್ನ ನೀಡಿದೆ. ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕಾವೇರಿ ನದಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಯೋಜನೆ ಕುರಿತು ಚರ್ಚಿಸಲು ಮಹತ್ವದ ದ್ವಿಪಕ್ಷೀಯ ಸಭೆ ಕೂಡ ನಿಗದಿಯಾಗಿದೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಮಾತುಕತೆಯನ್ನ ನಡೆಸಲಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಭೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಸುಮಾರು 14 ವರ್ಷಗಳ ನಂತರ ನಡೀತಾ ಇರುವ
ನೇರ ಮಾತುಕತೆ ಇದಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಖುದ್ದಾಗಿ ಬೆಂಗಳೂರಿಗೆ ಆಗಮಿಸುವ ಬಗ್ಗೆ ಸಿದ್ಧತೆ ನಡೆದಿದೆಯಾದ್ರೂ ಅವರು ವರ್ಚುವಲ್ ಮೂಲಕ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಭೆಯಲ್ಲಿ 2 ರಾಜ್ಯಗಳ ಪ್ರಮುಖ ಸಚಿವರು, ಹಿರಿಯ ಅಧಿಕಾರಿಗಳು ಭಾಗವಹಿಸುತ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಮತ್ತು ಜಯಲಲಿತಾ ಇದೇ ವಿಚಾರವಾಗಿ 14 ವರ್ಷಗಳ ಹಿಂದೆ ಕಾವೇರಿ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಇದೀಗ ಮಗದೊಮ್ಮೆ ಡಿಕೆ ಶಿವಕುಮಾರ್ ಮತ್ತು ವಿಜಯ್ ಜೋಸೆಫ್ ಮಾತುಕತೆಯನ್ನ ನಡೆಸಲಿದ್ದಾರೆ.